ಇವತ್ತಿನ ವಿಡಿಯೋ ಬಂದು ನಾವು ಸ್ಕ್ರೀನರ್ ಅಂತ ಒಂದು ವೆಬ್ಸೈಟ್ ಹಾಗೂ ಆ್ಯಪ್ ಇದೆ. ಇದು ನಿಮಗೆ ವೆಬ್ಸೈಟು ಸಿಗುತ್ತೆ, ಆ್ಯಪು ಸಿಗುತ್ತೆ. ಟ್ರೇಡಿಂಗ್ ಇಲ್ಲ ಇನ್ವೆಸ್ಟಿಂಗ್ ಮಾಡಬೇಕು ಅನ್ನೋರಿಗೆ ಇದು ತುಂಬ ಯೂಸ್ಫುಲ್ ಆದ ಒಂದು ವೆಬ್ಸೈಟ್ ಮತ್ತು ಆ್ಯಪ್. ಇದನ್ನು ನೀವು ಯೂಸ್ ಮಾಡೋದನ್ನ ಕಲೀಲೇಬೇಕು. ಯಾಕೆ ಅಂದರೆ ಸುಮ್ಮನೆ ಯಾರೋ ರಾಮಸಾಮ ಬಾಮ ಹೇಳಿದರು ಅಂತ ಒಂದು ಸ್ಟಾಕ್ನ ಬೈ ಮಾಡೋದಲ್ಲ. ಒಂದು ಸ್ಟಾಕ್ನ ಬೈ ಮಾಡೋಕ್ಕೂ ಮುಂಚೆ ಅದು ಹೇಗಿದೆ, ಅದು ತಗಂದ್ರೆ ಹೇಗಿರುತ್ತೆ, ಅದ್ರ ಫಂಡಮೆಂಟಲ್ಸ್ ಹೇಗಿದೆ, ಪ್ರಾಫಿಟ್ಸ್ ಹೇಗಿದೆ, ಪ್ರಮೋಟರ್ಸ್ ಎಷ್ಟಿದ್ದಾರೆ, ಪಬ್ಲಿಕ್ ಹತ್ರ ಎಷ್ಟಿದೆ, FIIs ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, DIIs ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಇಯರ್ ಆನ್ ಇಯರ್ ಅವ್ರ ಸೇಲ್ಸ್ ಗ್ರೋ ಆಗ್ತಾ ಇದೆ ನಾವು ಫ್ಲ್ಯಾಟ್ ಇದೆ ನಾವು ಕಮ್ಮಿ ಆಗ್ತಾ ಇದೆ ನಾವು ಇದೆಲ್ಲದನ್ನು ನೋಡೋಕೆ ನಿಮಗೆ ಸಿಗೋದು ಈ ವೆಬ್ಸೈಟಲ್ಲಿ. ಈ ಹಿಂದೆ ಇವೆಲ್ಲ ವೆಬ್ಸೈಟ್ಗಳು ಈಸಿ ಆಕ್ಸೆಸ್ ಇರಲಿಲ್ಲ. ಇವತ್ತಿನ ಕಾಲದಲ್ಲಿ ಎಲ್ಲ ನಿಮ್ಮ ಬೆರಳಂಚಿನ ತುದಿಯಲ್ಲಿದ್ದಾವೆ. ಸೊ ನೀವು ಬರೀ ಈ ಬೆರಳಿಗೆ ಕೆಲಸ ಕೊಡಬೇಕು, ಈ ಮೆದುಳಿಗಲ್ಲ. ಈ ಬೆರಳಿಗೆ ಕೊಟ್ಟರೆ ಸಾಕು, ಮೆದುಳಿಗೆ ಏನು ಬೇಕೋ ಈ ಬರ್ಡ್ ನಿಮಗೆ ಒದಗಿಸ್ಕೊಡೋದು. ಸೊ ಈ ಪೇಜಿಗೆ ಬಂದಿದ ತಕ್ಷಣ ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಇರುತ್ತೆ. ಸೊ ಲಾಗಿನ್ ಆಗಿ, ನಂದು ಆಲ್ರೆಡಿ ಲಾಗಿನ್ ಆಗಿರೋದ್ರಿಂದ ಲಾಗಿನ್ ಆಗಿ ಒಂದು ಪ್ಯಾಟ್ರನ್ನ ನೀವು ಸೇವ್ ಮಾಡ್ಕೊಂಡ್ರೆ ಆ ಪ್ಯಾಟ್ರನ್ನು ನಿಮಗೆ ಯಾವಾಗಲೂ ಹಾಗೆ ಕಾಣುತ್ತೆ. ಸೊ ಎಕ್ಸಾಂಪಲ್, ಈಗ ನಾನೊಂದು ಸ್ಟಾಕ್ ನೋಡ್ತೀನಿ, ಏರ್ಟೆಲ್. ನಾನು ಇಲ್ಲಿ ಸರ್ಚ್ ಮಾಡಿದಾಗ ಅದು ಬರುತ್ತೆ, ಭಾರತಿ ಏರ್ಟೆಲ್. ಸೊ ಇಲ್ಲಿ ಇಷ್ಟೊಂದು ನಿಮಗೆ ಕಾಣ್ತಾ ಇದೆ. ಸೊ ಏನೇನಿರಬೇಕು ನಾವು ಚೆಕ್ ಮಾಡಬೇಕು ಅಂದರೆ ಮೇನಾಗಿ ಏನೇನಿರಬೇಕು. ಸೊ ನೀವು ಫಸ್ಟಿಗೆ ಲಾಗಿನ್ ಆದಾಗ ಇಷ್ಟೆಲ್ಲ ಕಂಟೆಂಟ್ಸ್ ಇರೋದಿಲ್ಲ ಇದರಲ್ಲಿ. ಸೊ ಅವನ್ನೆಲ್ಲ ನೀವಿಲ್ಲಿ ಆ್ಯಡ್ ಮಾಡ್ಕೋಬೇಕು. ಈ ವಿಡಿಯೋದಲ್ಲಿ ನಿಮಗೆ ಕಾಣ್ತಾ ಇರೋ ಈ ಭಾಗವನ್ನು ಒಂದು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ. ನಿಮ್ಮ ಈ ಜಾಗದಲ್ಲಿ ಯಾವ್ಯಾವ ಈ ಫೀಚರ್ಸ್ ಬರ್ತಾ ಇಲ್ವೋ ಅದನ್ನು ಇಲ್ಲಿ ಟೈಪ್ ಮಾಡಿ. ಎಕ್ಸಾಂಪಲ್ ROE ಅಂತ ಟೈಪ್ ಮಾಡಿದರೆ ಇಲ್ಲಿ ರಿಟರ್ನ್ ಆಫ್ ಈಕ್ವಿಟಿ ಇಲ್ಲಿದೆ ಅಲ್ಲ, ಇದು ಬರುತ್ತೆ. ಸೊ ನಿಮಗೆ ಯಾವುದು ಇಲ್ಲಿ ಕಾಣ್ತಾ ಇಲ್ವಾ ಅಂತ ನಿಮಗೆ ಅನಿಸುತ್ತೋ ಅದನ್ನು ನೀವು ಇಲ್ಲಿ ಹೊಡಿಬೋದು. FII. ಸೊ FII ಹೋಲ್ಡಿಂಗ್. ಸೊ ಇಲ್ಲಿ FII ಹೋಲ್ಡಿಂಗ್ ಇದೆ. ಸೊ ಇಲ್ಲ ಅಂದರೆ ಇದನ್ನು ಓಕೆ ಕೊಟ್ಟು ನೀವು ಇಲ್ಲಿ ಕೊಟ್ಟರೆ ಇಲ್ಲಿ ಬಂದು ಅದು ಸೇರ್ಕೊಳುತ್ತೆ. ಸೊ ಯೂಶ್ವಲಿ ಇಷ್ಟು ನೋಡಬೇಕು. ಈಗ ಯಾರೋ ಒಬ್ಬರು ನಿಮಗೆ ರಾಮಶ್ಯಾಮ ಬಾಮ ಅವರು ಒಂದು ಕಂಪ್ನಿ ಹೇಳ್ತಾರೆ, ನೀವು ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು ಅಂದರೆ ಈ ವೆಬ್ಸೈಟು ಇಲ್ಲ ಆ್ಯಪಿಗೆ ಬಂದು ನೀವು ಹೋದಾಗ ಆ ಕಂಪ್ನಿ ಏನೇನು ಮಾಡುತ್ತೆ, ಯಾವಾಗ ಸ್ಟಾರ್ಟ್ ಆಗಿದೆ, ಅವ್ರ ಮೇನ್ ಬಿಸ್ನೆಸ್ ಏನು, ಎಲ್ಲ ಡೀಟೇಲ್ಸು ಇಲ್ಲಿರುತ್ತೆ. ಬೇಸಿಕ್ಕಾಗಿ ಏನೇನು ಓದಬೇಕೋ ಅದನ್ನು ರಿಲೇಟೆಡು. ಸೊ ನಮಗೆ ಬೇಕಾಗಿರೋದು ಸ್ಟಾಕ್ PE. ಯಾವಾಗಲೂ ಸ್ಟಾಕ್ PEಗಿಂತ ಇಂಡಸ್ಟ್ರಿಯಲ್ PE ಫಸ್ಟ್ ನೋಡಬೇಕು. ನಾನು ನೋಡೋದು ರೀತಿ ಹೇಳ್ತೀನಿ. ಸೊ ನಾನು ಡೀಪಾಗಿ ಫಂಡಮೆಂಟಲಿ ನೋಡಲ್ಲ, ಮೇಲ್ಮೇಲೆ ನೋಡ್ತೀನಿ. ನನ್ನ ಥಿಯರಿಗೆ ಇದು ಸಪೋರ್ಟ್ ಮಾಡೋ ಹಾಗೆ ನಾನು ನೋಡ್ತೀನಿ. ಸೊ ಫಸ್ಟ್ ನಾನು ಓಪನ್ ಆಗಿದ ತಕ್ಷಣ ನೋಡೋದು ಮಾರ್ಕೆಟ್ ಕ್ಯಾಪ್. ಸೊ ಮಾರ್ಕೆಟ್ ಕ್ಯಾಪು ಎಷ್ಟು ದೊಡ್ಡದಿದೆ. ಸೊ ಬಿಗ್ ಪ್ಲೇಯರ್ಸ್ನಲ್ಲಿ ಇವರು ಸಸ್ಟೈನ್ ಆಗ್ತೀರಾ. ಯಾವುದೋ ಒಂದು ಹೊಸ ಸ್ಟಾಕ್ ರೆಕಮೆಂಡೇಶನ್ ಬರುತ್ತೆ ನಿಮಗೆ, 5 ಕೋಟಿ 6 ಕೋಟಿ 20 ಕೋಟಿ 30 ಕೋಟಿ ಇರುತ್ತೆ. ಇಂಥವೆಲ್ಲ ಮಾರ್ಕೆಟ್ ಕ್ಯಾಪ್ ಇರೋ ಸ್ಟಾಕ್ಸ್ನ ನೆಗ್ಲೆಕ್ಟ್ ಮಾಡಬೇಕು. ಸೊ ಸಮುದ್ರದಲ್ಲಿ ಅಂಥ ಸಣ್ಣ ಸಣ್ಣ ಮೀನುಗಳನ್ನ ನಾವು ಬಿಟ್ಬಿಡ್ಬೇಕು. ಸೊ ಇಂಡಸ್ಟ್ರಿಯಲ್ PE ಒಂದು 45 ಇದೆ. ಇಂಡಸ್ಟ್ರಿಯಲ್ PEಗಿಂತ ಮಾರ್ಕೆಟ್ PE ಸ್ಟಾಕ್ PE ಕಮ್ಮಿ ಇರೋದ್ರಿಂದ ಚೆನ್ನಾಗಿದೆ, ಇದು ಇನ್ನೂ ಗ್ರೋತ್ ಆಗುತ್ತೆ ಅಂತ ಒಂದು ಇದಕ್ಕೆ ಸಿಂಪ್ಟಮ್ ಅರ್ಥ. ಆಮೇಲೆ ಇಲ್ಲಿ ಪಬ್ಲಿಕ್ ಹೋಲ್ಡಿಂಗ್ ಕಮ್ಮಿ ಇರಬೇಕು. FIIs ಫಾರಿನ್ ಇನ್ವೆಸ್ಟರ್ಸ್ ಜಾಸ್ತಿ ಇದ್ದಾರೆ. ಆಮೇಲೆ DIIs ಜಾಸ್ತಿ ಇದ್ದಾರೆ. ಪ್ರೊಮೋಟರ್ ಹೋಲ್ಡಿಂಗ್ಸ್ 50% ಇದೆ. ನಮಗೆ ಯಾವುದೇ ಸ್ಟಾಕ್ ತಗೊಂತೀವಿ ಅಂದರೆ ಪ್ರೊಮೋಟರ್ ಹೋಲ್ಡಿಂಗು ಜಾಸ್ತಿ ಇರಬೇಕು. ಪ್ರೊಮೋಟರ್ ಹೋಲ್ಡಿಂಗ್ ಕಮ್ಮಿ ಇದ್ದರೂ FIIs DIIs ಪಬ್ಲಿಕ್ಕಿಗಿಂತ ಜಾಸ್ತಿ ಇರಬೇಕು. ಟೋಟಲಾಗಿ ಪಬ್ಲಿಕ್ 15%ಗಿಂತ ಕಮ್ಮಿ ಇರಬೇಕು. ಇನ್ನೆಲ್ಲ ನಮಗೆ ಜಾಸ್ತಿ ಇದ್ದರೆ ನಡೆಯುತ್ತೆ. ಪ್ರೊಮೋಟರ್ ಹೋಲ್ಡರ್ಸ್ ಮಿನಿಮಮ್ 50% ಇರಲೇಬೇಕು, ಇದು ನನ್ನ ರೂಲು. EPS ಅರ್ನಿಂಗ್ ಪರ್ ಶೇರು ಪಾಸಿಟಿವ್ ಇರಬೇಕು. ಸೊ ಅರ್ನಿಂಗ್ ಪರ್ ಶೇರ್ ಚೆನ್ನಾಗಿದ್ದಾಗ ಏನಾಗುತ್ತೆ, ನಿಮಗೆ ಲಾಭ ಚೆನ್ನಾಗಿದೆ ಈ ಕಂಪ್ನಿಯಲ್ಲಿ. ಸೊ ಪ್ರೋಸ್ ನಿಮಗೆ ಕಾಣ್ತಾ ಇರಬೇಕು ಒಂದಿಷ್ಟು. ಕಾನ್ಸ್ಗಿಂತ ಪ್ರೋಸ್ ಚೆನ್ನಾಗಿದ್ದರೆ ಆ ಶೇರ್ ಚೆನ್ನಾಗಿದೆ ಅಂತ. ಸೊ ಇದು PR ಕಂಪನೀಸ್ ಅಂದರೆ ಇದೇ ಸೆಕ್ಟರ್, ಇದರ ನಮ್ಮ ಹ್ಯೂಮನ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಇದರ ಸೆಕ್ಟರಿಗೆ ಸ್ಟಾಕಲ್ಲಿ ಜಾತಿ ಅಂತ ಕರಿಬೋದು ನೀವು. ನಿಮಗೆ ಈಸಿ ಅರ್ಥ ಆಗಬೇಕು ಅಂದರೆ ಭಾಷೆ, ಲೇಮನ್ಸ್ ಲ್ಯಾಂಗ್ವೇಜ್ ಅಂತಾರೆ. ಸೊ ಇದೇ ಸೆಕ್ಟರಲ್ಲಿರುವಂಥ ಭಾರತಿ ಏರ್ಟೆಲ್ ಅಂದರೆ ಟೆಲಿಕಾಮ್ ಸೆಕ್ಟರಲ್ಲಿ ಮತ್ತೆ ಅದಿದೆ, ವೋಡಾಫೋನ್ ಇದೆ. ಸೊ ವೋಡಾಫೋನ್ ಪ್ರೈಸ್ ಏನಿದೆ, ಅದ್ರ PE ರೇಷಿಯೋ ಏನಿದೆ, ಎಲ್ಲ ಡೀಟೇಲ್ ಇಲ್ಲೇ ಕಾಣುತ್ತೆ. ಭಾರತಿ ಹೆಕ್ಸಾಕಾಮ್, ಸೊ ಟೆಲಿಕಾಮ್ ಬಿಸ್ನೆಸ್ಸಲ್ಲೇ ಇರೋವಂಥ ಇನ್ನೊಂದು ಕಂಪನಿ. ಸೊ ಟಾಟಾ ಕಮ್ಯುನಿಕೇಷನ್, ಡೊಕೊಮೊ ಅಂತ ಇತ್ತು ಮುಂಚೆ, ಈಗ ಟಾಟಾ ಕಮ್ಯುನಿಕೇಷನ್ ಇದೆ. ಟಾಟಾ ಟೆಲಿ ಸರ್ವಿಸ್ ಮಹಾರಾಷ್ಟ್ರದಲ್ಲಿದೆ. MTNL ಅದು ಮಹಾರಾಷ್ಟ್ರದಲ್ಲಿದೆ.
ರಿಲಯನ್ಸ್ ಕಮ್ಯುನಿಕೇಶನ್ ಅಂದರೆ ಜಿಯೋ ಅಲ್ಲ, ಜಿಯೋ ಇನ್ನೂ ಮಾರ್ಕೆಟಿಗೆ ಬಂದಿಲ್ಲ. ಇದು ಹಳೆಯ ರಿಲಯನ್ಸ್ CDMA ಏನಿತ್ತಲ್ಲ ಆ ಸ್ಟಾಕಿನ ಇದಿದೆ. ಸೊ ಇಷ್ಟು ಸ್ಟಾಕಲ್ಲಿ ನಿಮಗೆ ಟೆಲಿಕಾಮಲ್ಲಿ ಈಗ ಚೆನ್ನಾಗಿರೋದು ಭಾರತಿ ಏರ್ಟೆಲ್ ಒಂದೇ ಲಿಸ್ಟೆಡ್ ಒಳಗೆ. ಯಾಕಂದರೆ ಇನ್ನೊಂದು ಜಿಯೋ ಇದೆ. ಸೊ ಜಿಯೋ ಮಾರ್ಕೆಟಲ್ಲಿ ಇನ್ನೂ ಲಾಂಚ್ ಆಗಿಲ್ಲ, ಹಾಗಾಗಿ ಅದು ನಮಗೆ ಅವೈಲೇಬಲ್ ಇಲ್ಲ. ಸೊ ಇಲ್ಲಿ ನಮಗೆ ಇಯರ್ ಆನ್ ಇಯರ್ ಸೇಲ್ಸ್ ಕಾಣ್ತಾ ಇದೆ. ಮಾರ್ಚ್ 2023ರಲ್ಲಿ 36 ಕೋಟಿ ಇತ್ತು, ಆಮೇಲೆ 23 ಜೂನಲ್ಲಿ 37 ಆಯಿತು, ಮತ್ತು 37 ಇತ್ತು, 37,900 ಆಯಿತು, 37,500 ಆಯಿತು, 38ವರೆ ಆಯಿತು, 41 ಆಯಿತು, 45 ಆಯಿತು, 47 ಆಯಿತು, 49, 52, 53, 55. ಸೊ ಇಲ್ಲಿಗೆ ಏನರ್ಥ ಆಯಿತು ನಿಮಗೆ, ವರ್ಷ ನಮ್ಮ ಈ ಸ್ಟಾಕಿನ ಸೇಲ್ಸ್ ವರ್ಷ ಜಾಸ್ತಿ ಆಗ್ತಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದು 2023 ಕ್ವಾರ್ಟರ್ ಇದೆ. ಸೊ ಅಲ್ಲಿಂದ 26 ತನಕ ಇಯರ್ ಆನ್ ಇಯರ್ ಸೇಲ್ಸ್ ಚೆನ್ನಾಗಿದೆ. ಸೊ ಸೇಲ್ಸ್ ಚೆನ್ನಾಗಿದ್ದಾಗ ಏನಾಗುತ್ತೆ, ಅವ್ರ ಪ್ರಾಫಿಟ್ಸು ಚೆನ್ನಾಗಿದೆ ಅನ್ನೋ ನೋಡಬೇಕು. ಆಪ್ರೇಟಿಂಗ್ ಪ್ರಾಫಿಟ್ಟು ಇಲ್ಲಿ ನೋಡ್ತಾ ಹೋಗ್ರಿ, ಆಪ್ರೇಟಿಂಗ್ ಪ್ರಾಫಿಟ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಈ ರೀತಿ ಆದಾಗ ಕಂಪನಿ ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದೆ. ನಾನು ಬೇಸಿಕಾಗಿ ನೋಡೋದು, ಇದು ಡೀಟೇಲಾಗಿ ನೋಡೋಕೆ ಹೋದರೆ ಇನ್ನೂ ಭಾಳ ಇರುತ್ತೆ. ಸೊ ಇಷ್ಟನ್ನು ನೋಡ್ತೀನಿ. ಕ್ಯಾಶ್ ಫ್ಲೋ ಪಾಸಿಟಿವ್ ಇರಬೇಕು, ಇಲ್ಲಿ ನೆಗೆಟಿವ್ ಇರಬಾರ್ದು, ಮೈನಸಲ್ಲಿ ಪಾಸಿಟಿವ್ ಇರಬೇಕು. ಇದು ಪಾಸಿಟಿವಲ್ಲಿದೆ, 1,22,000 ಕೋಟಿ. ಪ್ರೊಮೋಟರ್ ಹೋಲ್ಡರ್ಸ್ ಎಲ್ಲ ಇಲ್ಲಿ ನೋಡೋಕೆ ಸಿಕ್ಕಾಗ 50% ಪ್ರೊಮೋಟರು, 26 FIA 20. ಸೊ ಪಬ್ಲಿಕ್ ಹತ್ರ ಕೇವಲ 2% ಇದೆ. ಸೊ ನಮ್ಮ ಕ್ರೈಟೀರಿಯಾ ಇಲ್ಲಿ ಪಾಸ್ ಆಗುತ್ತೆ. ಸೊ ಮ್ಯಾಡಿ ಲಾಂಗ್ ಅಂತ ಏನು ಒಂದು ಸೂಪರ್ ಟ್ರೆಂಡಿನ ಥಿಯರಿ ಹೇಳ್ಕೊಟ್ಟಿದ್ದೀನೋ ಅದಕ್ಕೆ ಬೇಕಾದಂಥ ಈ ಸ್ಟಾಕಿನ ಎಲ್ಲ ಕ್ರೈಟೀರಿಯಾ ಪಾಸ್ ಆಗುತ್ತೆ. ಸೊ ಅದನ್ನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಈಗ ಕೇವಲ ಸ್ಕ್ರೀನರ್ ನೋಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದನ್ನು ಮ್ಯಾಡಿ ಲಾಂಗಿಗಾರು ಯೂಸ್ ಮಾಡಿ, ನೀವು ಲಾಂಗ್ ಟರ್ಮಿಗೆ ಇನ್ವೆಸ್ಟ್ ಮಾಡೋ ಅಂಥದ್ದು. ಸೊ ಇದನ್ನು ಹೇಗೆ ನೀವು ಬಳಸ್ಕೊಂತೀರಿ ಅದು ನಿಮಗೆ ಬಿಟ್ಟಿದ್ದು. ನಿಮಗೆ ಅಕ್ಷಯ ಪಾತ್ರೆ ನಾವು ಕೊಡ್ಬೋದು, ಭಗವಂತ ಅಕ್ಷಯ ಪಾತ್ರೆ ಕೊಡ್ತಾನೆ. ಅದರಲ್ಲಿ ನೀವು ಏನನ್ನ ಅಭಿವೃದ್ಧಿ ಅಂದರೆ ಏನನ್ನ ಬೆಳೆಸಬೇಕು ಅಂತ ಇದ್ರೋ ಅದು ನಿಮಗೆ ಬಿಟ್ಟಿದ್ದು. ಇದನ್ನು ಹೇಗೆ ಯುಟಿಲೈಸ್ ಮಾಡ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು. ಇದು ಪ್ಯೂರ್ಲಿ ಫ್ರೀ ಇರೋ ಅಂಥ ಒಂದು ಸ್ಟಾಕು. ಸೊ ನನಗೆ ಬೇಕಿರೋ ಬೇಸಿಕ್ ನಾಲೆಡ್ಜಿಗೆ ಇದು ಸಾಕು. ನಿಮಗೆ ಇನ್ನೂ ಫುಲ್ ವರ್ಜನ್ ತಗೊಂಡ್ರೆ ದುಡ್ಡು ಕೊಟ್ಟು ಇಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಡೀಟೇಲ್ಸ್ ಸಿಗುತ್ತೆ. ಸೊ ಇಷ್ಟೆಲ್ಲ ಡೀಟೇಲ್ ನಮಗೆ ಬೇಕಾಗಿಲ್ಲ. ನಮಗೆ ಅವಶ್ಯಕತೆ ಇರುವಷ್ಟು ನಾಲೆಡ್ಜನ್ನು ಇವರು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಇವತ್ತಿಗಿಂತ ಒಂದು 10-15 ವರ್ಷ ಹಿಂದೋದ್ರೆ ನೀವು ಇಷ್ಟೆಲ್ಲ ಡೇಟಾ ಹುಡುಕೋದು ಸಾಧ್ಯನೇ ಇರಲಿಲ್ಲ. ಜನರಲ್ ಪಬ್ಲಿಕ್ಕಿಗೆ ಸಿಗೋ ಅಂಥ ವಿಷಯಗಳೇ ಅಲ್ಲ. ಸೊ ಈಗ ನಿಮ್ಮ ಬೆರಳೆಂಚಿನಲ್ಲಿ ಫ್ರೀಯಾಗಿ ಸಿಗ್ತಾ ಇದೆ. ಸೊ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಇದನ್ನು ತಿಳ್ಕೊಳ್ಳಿ. ಯಾವ ಸ್ಟಾಕ್ ಕೇಳಿದ್ರು ಹೇಳುತ್ತೆ. ವಿದ್ಯಾ ವೈರ್ಸ್ ಅಂತ ಈಗ ಒಂದು ಹೊಸದು ನಾವು ಸರ್ಚ್ ಮಾಡ್ತೀವಿ. 2,064 ಕೋಟಿ ಇದೆ, ಒಳ್ಳೆ ಮಾರ್ಕೆಟ್ ಕ್ಯಾಪ್ ಇದೆ ಕಂಪೇರಿಟಿವ್ಲಿ ಈ ಸ್ಟಾಕ್ ಪ್ರೈಸಿಗೆ. ಸೊ 97 ರೂಪಾಯಿ ಇದೆ. ಇಂಡಸ್ಟ್ರಿಯಲ್ PE 15 ಇದೆ, ಸ್ಟಾಕ್ PE 35 ಇದೆ. ಅಲ್ಲ ಸರ್, ನೀವು ಹೇಳಿದ್ರಿ ಯಾವಾಗಲೂ ಇಂಡಸ್ಟ್ರಿ PEಗಿಂತ ಸ್ಟಾಕ್ PE ಕಮ್ಮಿ ಇರಬೇಕು ಅಂತ. ಸೊ ಆ್ಯಕ್ಚುಲಿ ಕಮ್ಮಿ ಇದ್ದರೆ ಭಾಳ ಒಳ್ಳೆಯದು. ಜಾಸ್ತಿ ಇದ್ದರೆ ಕನ್ಸಾಲಿಡೇಷನ್ ಆಗ್ಬೋದು, ಇಲ್ಲ ಒಂದ್ಸರಿ ಡಿಪ್ ಕೊಡ್ಬೋದು, ಬರ್ಬೋದು. ಆದರೆ ಇದಕ್ಕಿಂತ ಒಂದು ಡಬ್ಬಲ್ ಲೆವೆಲ್ಗೆ ನಾನು ಓಕೆ ಅಂತೀನಿ. ಆಲ್ಮೋಸ್ಟ್ ಇದು 32 ಇರಬೇಕಿತ್ತು. ಸೊ ಇಲ್ಲಿ 35 ಇದೆ, ಇನ್ನೊಂದು 3%. ಸೊ ನೆಗ್ಲಿಜಬಲ್ ನನಗದು. ಅದೇ ಇಲ್ಲಿ ಇಂಡಸ್ಟ್ರಿಯಲ್ PE 15 ಇದ್ದು ಇಲ್ಲಿ ಭಾಳ ಜಾಸ್ತಿ ಇದ್ದರೆ ಎಂಥ ಒಳ್ಳೆ ಸ್ಟಾಕ್ ಆದರೂ ಬೇಡ. ಅಂಥದ್ದು ಒಂದು ತೋರಿಸ್ಬಿಡ್ತೀನಿ. ಈಗ ಎಲ್ಲರ ಬಾಯಲ್ಲೂ ಇದೆ ಅದು, ಕ್ಯೂಪಿಡ್ ಲಿಮಿಟೆಡ್. ಸೊ 28,000 ಕೋಟಿ, 43.8 ನಿಮಗೆ ಇಂಡಸ್ಟ್ರಿಯಲ್ PE ಇದೆ. ಸ್ಟಾಕ್ PE 264 ಇದೆ. ತುಂಬ ಡಿಫ್ರೆನ್ಸ್ ಇದೆ. ಇದನ್ನು ನಾವು ಬೈ ಅಂತ ಯೋಚನೆ ಸಹ ಮಾಡೋಂಗಿಲ್ಲ. ಅದು ಇನ್ನೂ ಓಡುತ್ತಾ ಓಡಲಿ, ಆದರೆ ಬೈ ಅಂತ ನಾವು ಯೋಚನೆನೂ ಮಾಡೋದಿಲ್ಲ. ಸೊ ಈ ರೀತಿ ನೀವು ಇದನ್ನು ಕಲಿಬೋದು. ಸೊ ಇನ್ನೊಮ್ಮೆ ನಾನು ಯಾವಾಗಾದರೂ ಯಾರು ಒಬ್ಬರು ಒಳ್ಳೆ ಟ್ರೇಡರ್ನ ಕರೆಸಿ ಅವ್ರ ಪ್ರಕಾರ ಎಷ್ಟೆಷ್ಟು ಇರಬೇಕು ಇನ್ವೆಸ್ಟ್ಮೆಂಟಿಗೆ ಅಂತ ನಾನು ವಿಡಿಯೋ ಮಾಡಿಸ್ತೀನಿ. ಈಗಿನ ವಿಚಾರ ಬೇಸಿಕ್ಕಾಗಿ ನೀವು ಏನು ನೋಡ್ಬೋದು, ಏನನ್ನ ನೋಡಬೇಕು, ಸ್ಕ್ರೀನರ್ನ ಹೇಗೆ ಯೂಸ್ ಮಾಡೋದು ಅಂತ ನಾನು ಹೇಳ್ತಾ ಇದ್ದೀನಿ. ಕಂಪನಿ ಡೀಟೇಲ್ಸ್ ಇಲ್ಲಿರುತ್ತೆ. ಸೊ ಅದಾದಮೇಲೆ ಲಾಸ್ಟ್ ಇಲ್ಲಿ ತನಕ ನೋಡ್ತೀನಿ ನಾನು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನು. ಇನ್ನೂ ಡೀಪಾಗಿ ಸ್ಟಡಿ ಮಾಡಬೇಕು ಅನ್ನೋರು ಕನ್ಸೋಲ್ಸ್ ಅಂತ ಇರುತ್ತೆ. ಕನ್ಸೋಲ್ಸ್ ಅಂದರೆ ಅವರು ಎವ್ರಿ ಕ್ವಾರ್ಟರ್ ಮೀಟಿಂಗ್ ಆದಾಗ ಅವ್ರು ಏನು PPT ಪ್ರೆಸೆಂಟೇಷನ್ ಮಾಡಿರ್ತಾರೋ ಆ PPTs ಇಲ್ಲಿ ಇರುತ್ತೆ. ಇನ್ನು ಕಾಲ್ ಅಂತ ಒಂದು ಆಪ್ಷನ್ ಬರುತ್ತೆ ಈ ಕಡೆಗೆ. ಸೊ ಅವ್ರದ್ದು ಫುಲ್ ಮೀಟಿಂಗಿನ ಆಡಿಯೋ ರೆಕಾರ್ಡ್ ಸಹ ಇಲ್ಲಿರುತ್ತೆ. ಅವ್ರು ಮುಂದೆ ಏನು ಮಾಡಬೇಕು ಅಂತಿದ್ದಾರೆ, ಏನು ಮಾಡ್ತಾರೆ, ಸೊ ಅವ್ರ ರೆವಿನ್ಯೂ ಗ್ರೋತ್ ಹೇಗಾಗುತ್ತೆ, ಕಂಪ್ನಿ ಬೆಳವಣಿಗೆ ಹೇಗಾಗುತ್ತೆ, ಎಲ್ಲದ್ರ ಬಗ್ಗೆ ಕಾಲ್
ಫುಲ್ ಡೀಟೇಲಾಗಿ ಆಡಿಯೋ ಸಿಗುತ್ತೆ. ಸೊ ನೀವು ಅದನ್ನು ಚೆಕ್ ಮಾಡ್ಬೋದು. ಯಾವ್ದ್ರಲ್ಲಾರು ಇದ್ದರೆ ತೋರಿಸ್ತೀನಿ. ಇಲ್ಲಿದೆ ನೋಡಿ, ರೆಕಾರ್ಡಿಂಗ್ಸು ಸಹ ಇದೆ. ಕಾನ್ ಕಾಲ್ ಆಗಲೇ ಇನ್ನೊಂದ್ರಲ್ಲಿ ನಿಮಗೆ ಬರೀ ಇದಷ್ಟೇ PPT ಇತ್ತು, ಇಲ್ಲಿ ರೆಕಾರ್ಡ್ಸು ಇದೆ, ರೆಕಾರ್ಡಿಂಗು. ಸೊ ಇದನ್ನು ಒತ್ತಿದ್ರೆ ಆಡಿಯೋ ಪ್ಲೇ ಆಗುತ್ತೆ. ಸೊ ಆರಾಮಾಗೆ ನೀವು ಬ್ಯಾಂಗ್ಳೂರಲ್ಲಿರೋರು ಮೆಟ್ರೋ ಗಿಟ್ರೋ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ FM ಹಾಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಈ ಕಾಲ್ಗಳನ್ನ ಕೇಳಿದರೆ ಯಾವ್ದಾದ್ರು ಒಂದು ಸ್ಟಾಕ್ ನೀವು ಇದು ಮಾಡ್ತಾ ಇದ್ರೆ ಅವ್ರ ಮುಂದಿನ ಬೆಳವಣಿಗೆ ಗೋಲ್ಸು ಎಲ್ಲ ನಿಮಗೆ ಡೀಟೇಲಾಗಿ ಸಿಗುತ್ತೆ. ಸೊ ಪ್ರತಿಯೊಂದು ಸ್ಟಾಕಿನ ಬಗ್ಗೆನೂ ಸಿಗುತ್ತೆ. ಸೊ ಆದಷ್ಟು ಬೇಸಿಕ್ಕಾಗೆ ನೋಡಬೇಕಾದಂಥ ವಿಚಾರಗಳು ಹೇಳ್ತೀನಲ್ಲ. ಸ್ಟಾಕ್ ಇಂಡಸ್ಟ್ರಿಯಲ್ ಪಿಗಿಂತ ಸ್ಟಾಕ್ ಪಿ ಕಮ್ಮಿ ಇದ್ದರೆ ವೆಲ್ ಆ್ಯಂಡ್ ಗುಡ್, ಕಮ್ಮಿ ಇಲ್ಲ ಡಬಲ್ ಲೆವೆಲಿಗಿದ್ರು ನೆಗ್ಲಿಜಿಬಲ್. EPS ಪಾಸಿಟಿವ್ ಇರಬೇಕು. ಪ್ರೋಸ್ ಆ್ಯಂಡ್ ಕಾನ್ಸಲ್ಲಿ ಪ್ರೋ ಚೆನ್ನಾಗಿರಬೇಕು. ಅಟ್ಲೀಸ್ಟ್ ಮಿನಿಮಮ್ 50% ಆಫ್ ಕಾನ್ಸರು ಇರಬೇಕು, ಇಲ್ಲ ಮ್ಯಾಕ್ಸಿಮಮ್ ಪ್ರೋಸ್ ಇದ್ದರೆ ಒಳ್ಳೆಯದು. ಅದಾದಮೇಲೆ ನೀವು ನೋಡಬೇಕಾಗಿರೋದು ಸೇಲ್ಸು ಇಯರ್ ಆನ್ ಇಯರ್ ಗ್ರೋತ್ ಆಗ್ತಾ ಇದೆನಾ ಇಲ್ಲ, ಅದ್ರ ಜೊತೆಗೆ ಆಪ್ರೇಟಿಂಗ್ ಪ್ರಾಫಿಟು ಇನ್ಕ್ರೀಸ್ ಆಗ್ತಾ ಇದೆನಾ ಎಲ್ಲ ನೋಡಬೇಕು. ಕ್ಯಾಶ್ ಫ್ಲೋ ಪಾಸಿಟಿವ್ ಇದೆನಾ ಎಲ್ಲ ನೋಡಬೇಕು. ಪಾಸಿಟಿವ್ ಇದ್ದರೆ ಪ್ರಮೋಟರ್ ಹೋಲ್ಡಿಂಗು 50% ಮೇಲಿರಬೇಕು, ಪಬ್ಲಿಕ್ ಹೋಲ್ಡಿಂಗ್ 15%ಗಿಂತ ಕೆಳಗಿರಬೇಕು. ಇಷ್ಟನ್ನ ನಾನು ನೋಡ್ತೀನಿ. ಇನ್ನೂ ಡೀಪಾಗಿ ನೀವು ಸ್ಟಡಿ ಮಾಡಬೇಕು ಫಂಡಮೆಂಟಲ್ ಅಂದರೆ ಕಾಲ್ಸ್ಗಳನ್ನ ನೀವು ಆರಾಮಾಗೆ ಮೆಟ್ರೋಗೆ ಹೋಗ್ಬೇಕಾರೆ, ಎಲ್ಲರೂ ಟ್ರೈನಲ್ಲಿ ಹೋಗ್ಬೇಕಾರೆ, ಟ್ರಾವೆಲಿಂಗ್ ಮಾಡ್ಬೇಕಾರೆ ಅದು ಇದು ಆಳ ಮೂಳ ರೀಲ್ಸ್ ನೋಡೋ ಬದಲು ಈ ನೀವು ರೆಕಾರ್ಡಿಂಗ್ಸ್ನ ಕೇಳಿದರೆ ಕಂಪ್ನಿ ಏನು ಮಾಡುತ್ತೆ, ಇದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡ್ಬೋದಾ ಇಲ್ಲ ಅಂತ ನಿಮ್ಮ ಇನ್ವೆಸ್ಟ್ಮೆಂಟ್ನ ಧೈರ್ಯ ಜಾಸ್ತಿ ಆಗುತ್ತೆ. ಸೊ ಇದು ಸ್ಕ್ರೀನರ್ನ ಬಗ್ಗೆ ಆಗಿತ್ತು. ಇದು ವೆಬ್ಸೈಟು ಇದೆ ಹಾಗೂ ಆ್ಯಪು ಇದೆ. ನೀವು ಯಾವ್ದ್ರಲ್ಲಿ ಬೇಕಾದರೂ ಅನುಕೂಲವಾಗುತ್ತೆ. ಇದನ್ನು ನೋಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ನಾನು ಮಾಡ್ತಾ ಇರಬೇಕು ಅಂದರೆ ಚಿಕ್ಕದಾಗೊಂದು ಲೈಕು, ಸ್ವೀಟಾಗಿ ಒಂದು ಕಮೆಂಟು, ನಿಮ್ಮ ಹಾರ್ಟಲ್ಲಿರೋಕ್ಕೆ ಸಬ್ಸ್ಕ್ರೈಬ್ ಬಟನ್ನ ಒತ್ತೋದನ್ನ ಮರಿಬೇಡಿ. ಧನ್ಯವಾದಗಳು.